ಕಾನ್ಫರೆನ್ಸ್ ಒಳಗಡೆ ನೋಡಿ ಆಲ್ರೆಡಿ ಇನ್ನೂ ಸ್ಟಾರ್ಟ್ ಆಗಿಲ್ಲ ಆಲೆ ಬರೀತಾರೆ ಎಸ್ ಕೆ ಪಿ ಸ್ಟಾರ್ಟ್ ಆಗಿಲ್ಲ ಆಲೆ ಬರೀತಾರೆ. ಇಷ್ಟು ಜನ ಬಂದಾಗ ಅನ್ಕೊಂಡು ಕಾನ್ಫರೆನ್ಸಿಗೆ ಬಂದು ಒಂದು ಬ್ಯಾಗ್ ಕೊಟ್ಟವ್ರೆ ಬಾಯ್ಸ್ಗೆಲ್ಲ ನೋಡಿ ಬ್ಯಾಗ್ ಕೊಟ್ಟಿದ್ದಾರೆ. ಇವಾಗ ಜಸ್ಟ್ ಒಳಗಡೆ ಹೋಗ್ಬೇಕು, ಒಳಗಡೆ ಹೋಗಿ ಪ್ರಿಪ್ರೇಷನ್ ಹೋಗ್ಬಿಟ್ಟು ನಾನು ಬೆಳಗ್ಗೆಯಿಂದ ಪ್ರೋಗ್ರಾಮ್ ಇಲ್ಲಲ್ಲ ಇವಾಗ ಫುಲ್ ಹ್ಯಾಪಿ ಹಾಯ್ ಗೈಸ್, ಗುಡ್ ಮಾರ್ನಿಂಗ್, ರಾಧೆ ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ಇವಾಗ ಕಾಲೇಜ್ ಹತ್ರ ಹೋಗಬೇಕು, ಅರ್ಜೆಂಟ್ ಐತೆ, ಕಾನ್ಫರೆನ್ಸ್ ಐತೆ ಕಾಲೇಜಲ್ಲಿ. 8:30ಗೆ ಹೋಗಬೇಕು, ಬಟ್ ಈಗ ಆಲ್ರೆಡಿ 8:15 ಇನ್ 15 ಮಿನಿಟ್ಸಲ್ಲಿ ಕಾಲೇಜಲ್ಲಿ ಇರಬೇಕು. ಸೊ ಅದಕ್ಕೋಸ್ಕರನೇ ಅಂಗಡಿಯೆಲ್ಲ ತೆಗೆದು ಗಾಡಿಯೆಲ್ಲ ಈಚೆ ಐತೆ, ಅರ್ಜೆಂಟಾಗಿ ಕಾಲೇಜ್ ಹತ್ರ ಹೋಗಬೇಕು. ಅಲ್ಲಿ ಕಾಲೇಜ್ ಹತ್ರ ತೋರಿಸ್ತೀನಿ. ಗೈಸ್, ಕಾಲೇಜ್ ಎಷ್ಟು ರೀಚ್ ಆಗಿದ್ದಾಯಿತು. ತೇಜು ಇವತ್ತು ಲೇಟ್ ಮಾಡೋನೆ. ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಇರಲಿ, ನ್ಯಾಷನಲ್ ಇರಲಿ, ಆಲ್ವೇಸ್ ಲೇಟ್ ತೇಜಸ್. 8:15 ಅಂದರು, 3 ಮಿನಿಟ್ಸ್ ಲೇಟ್. ಇವಾಗ 11 ಗಂಟೆಗಂತ ಐತಿ ಇದರಲ್ಲಿ, ಬಟ್ ಗೊತ್ತಿಲ್ಲ. ಕಾಲೇಜ್ ಹತ್ರ ಎಂಟ್ರ್ ಆಗಿದ್ದೀವಿ ಇಬ್ರು. ಕಾನ್ಫರೆನ್ಸಿಗೆ ಬಂದು ಒಂದು ಬ್ಯಾಗ್ ಕೊಟ್ಟವ್ರೆ ಬಾಯ್ಸ್ಗೆಲ್ಲ. ಇದು ನೋಡಿ ಬ್ಯಾಗ್ ಕೊಟ್ಟಿದ್ದಾರೆ. ಬಾಯ್ಸ್ ಎಲ್ಲ ಫುಲ್ಲು ID ಕಾರ್ಡ್ಸ್ ಎಲ್ಲ ಹಾಕಿ ಇವಾಗ ಜಸ್ಟ್ ಒಳಗಡೆ ಹೋಗಬೇಕು, ಒಳಗಡೆ ಹೋಗ್ಬಿಟ್ಟು ಕಾನ್ಫರೆನ್ಸ್ ಸ್ಟಾರ್ಟ್ ಆಗೋಗಿದ್ದೀನಿ. ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಒಳಗಡೆ ನೋಡಿ ಆಲ್ರೆಡಿ ಇನ್ನೂ ಸ್ಟಾರ್ಟ್ ಆಗಿಲ್ಲ ಆಲೆ ಬರೀತಾರೆ. ಎಸ್ ಕೆ ಪಿ ಸ್ಟಾರ್ಟ್ ಆಗಿಲ್ಲ ಆಲೆ ಬರೀತಾರೆ. ಇಷ್ಟು ಜನ ಬಂದಾಗ ಅನ್ಕೊಂಡು ಏನಂತ ಕಾನ್ಫರೆನ್ಸ್ ಇರೋದು 10:00ಗೆ. ಆಲ್ರೆಡಿ ಬರೀತಾರೆಲ್ಲ ಬುಕ್ ತೆಗ್ದು ನೇಮ್ ಬರೀ. ಜಸ್ಟ್ ಕಾಲೇಜಲ್ಲಿ ಬೆಳಗ್ಗೆಯಿಂದ ಕಾನ್ಫರೆನ್ಸ್ ಮುಗಿಸಿ ಊಟ ಕೊಟ್ಟರು. ಇವಾಗ ಡಿಸ್ಕಷನ್ ಮಾಡ್ತಾರೆ. ಯಾವತ್ತು ಎಷ್ಟು ವರ್ಷ, 4 ವರ್ಷದಲ್ಲೇ ನೋಡಿಲ್ಲ, ಈಗ ನೋಡ್ತಾರೆ. 1981ರಲ್ಲಿ ಡಿಫಾರ್ಮ್ ಸ್ಟಾರ್ಟ್ ಆಗಿರೋದು ಫಸ್ಟ್. ಯಾರಕ್ಕೆ ಹೋಗ್ತಾವ್ರೆ? 1981. ನೀವನ ಊಟ ಎಲ್ಲ ಮುಗೀತು. ಸೊ ಇವಾಗ ವಿ ಆರ್ ಲಿವಿಂಗ್ ಫಾರ್ ಸ್ವಲ್ಪ ಹಂಗೆ ತಿರ್ಕೊಂಬಿಟ್ಟು ರಿಟರ್ನ್ ಆಗ್ತೀವಿ ಮತ್ತೆ ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ಗೆ. ಇವಾಗ ಫಂಕ್ಷನ್ ಇದೆ ಅನಿಸುತ್ತೆ, ಗಾಳಿ ಬೀಸ್ತಾ ಇದೆ ತಣ್ಣಗೆ. ಬಸವ ಪಾಪ ಫುಲ್ ಡಿಪ್ರೆಷನ್ ಹೋಗ್ಬಿಟ್ಟು ನಾನು ಬೆಳಗ್ಗೆಯಿಂದ ಪ್ರೋಗ್ರಾಮ್ ಇಲ್ಲಲ್ಲ ಇವಾಗ ಫುಲ್ ಹ್ಯಾಪಿ ಮೂಡಿಗೆ ಹೋಗ್ತಾ ಇದ್ದಾರೆ. ಇವಾಗ 1-2 ಡ್ಯಾನ್ಸ್ ಇದೆ, ಅದೆರಡು ಡ್ಯಾನ್ಸ್ ಮುಗಿಸ್ಕೊಂಡು ರಿಟರ್ನ್ ಮನೆಗೆ. ಬೆಳಗ್ಗೆ ತುಂಬ ಫಾಸ್ಟ್ ಇದ್ದಾರೆ. ಇದಕ್ಕೆಲ್ಲ ಇಂಥದ್ರಲ್ಲೆಲ್ಲ ತುಂಬ ಆನ್ ಟೈಮ್ ಇರ್ತಾರೆ. ಫಂಕ್ಷನ್ ಮುಗಿಸ್ಕೊಂಡು ಹೊರಟಿದ್ದಾಯ್ತು, ಅದೆಲ್ಲ ಡ್ಯಾನ್ಸ್ ಎಲ್ಲ ಮುಗಿದು. ಈಗ ನಾನು ಹೇಳಿದೆ ಆಗಲೇ ಹೋಗೋಣ ಅಂತ, ಒಬ್ರಿಗೆ ಈಗ ಅರ್ಜೆಂಟ್ ಆಗಿಬಿಟ್ಟೈತೆ. ಅಷ್ಟೊತ್ತು ಇಲ್ದಿದ್ದು ಇವಾಗ ಅರ್ಜೆಂಟ್ ಆಗಿದೆ. ಸೊ ಇವಾಗ ಮುಗೀತು ಫಂಕ್ಷನ್ಸ್ ಎಲ್ಲ. ಇವಾಗ ಹೋಗೋದೆ ಟೈಮ್ ಆಲ್ರೆಡಿ 7 ಅನಿಸುತ್ತೆ. 7 ಅಲ್ಲ, 6:57 ಆಗೈತೆ ಟೈಮು. ಈಗ ಜಲ್ದಿ ಮನೆ ಹತ್ರ ಹೋಗ್ಬಿಟ್ಟು ಅಂಗಡಿ ಕ್ಲೋಸ್ ಮಾಡ್ಬೇಕು. ಇನ್ನೂ ಇವ್ನಿಗೇನು ಕೆಲಸ ಇಲ್ಲ. ಗೈಸ್, ಈಗ ಜಸ್ಟ್ ಇನ್ನೂ ಬಂದೆ ಮನೆಗೆ. ಈಗ ಅಲ್ಲೆಲ್ಲ ಬಿಟ್ಬಿಟ್ಟು ಸೊ ಕಾಲೇಜೆಲ್ಲ ಮುಗಿಸ್ಕೊಂಡು ಇವಾಗ ಮುಗೀತಿಲ್ಲ. ಸೊ ಈಗ ಬಂದೆ, ಗಾಡಿ ಒಳಗಡೆ ಹಾಕ್ಬಿಟ್ಟು ಹೋಗ್ಬಿಟ್ಟು ಫಸ್ಟು ಅಂಗಡಿ ಕ್ಲೋಸ್ ಮಾಡಬೇಕು. ಅಲ್ಲಿ ಟೈಮ್ ಆಗೋಗೈತೆ. ಗಾಡಿ ಹಾಕೋಣ ಫಸ್ಟು. ಗಾಡಿ ಹಾಕೋಕ್ಕೆ ಮುಂಚೆ ಹಾಕೋಕ್ಕಾಗಲ್ಲ ಕ್ಯಾಮ್ರಾ ಇಟ್ಕೊಂಡು. ಸೊ ಗಾಡಿ ಹಾಕ್ಬಿಡ್ತೀನಿ ಫಸ್ಟು. ಇದೆರಡು ಕಾನ್ಫರೆನ್ಸ್ ಬ್ಯಾಗ್ ಗಾಡೀಲಿ ಇಟ್ಟಿದೆ. ಸೊ ಇನ್ನೇನು ನಾಳೆ ಏನು ಯೂಸ್ ಇಲ್ಲ. ಸೊ ಅದಕ್ಕೆ ತೆಗೆದ್ಬಿಟ್ಟು ಒಳಗಡೆ ಇಡೋಣ. ನಮ್ಮಕ್ಕ ಕೆಲಸ ಮಾಡ್ತಾವ್ರ ಅವ್ರ ಪಾಡಿಗೆ ಹೋಗ್ಬಿಟ್ಟು ಅಂಗಡಿ ಹತ್ರ ಕ್ಲೋಸ್ ಮಾಡ್ಕೊಂಬರ್ತೀನಿ. ಇವಾಗ ಎಲ್ಲ ಕೊಟ್ಟಿದ್ದಾಯ್ತು, ಹೋಗ್ಬಿಟ್ಟು ಟಕ್ ಅಂತ ಅಂಗಡಿ ಕ್ಲೋಸ್ ಮಾಡ್ಕೊಂಬರ್ತೀನಿ. ನನಗೂ ಆಯ್ತಲ್ಲ ಬೆಳಗ್ಗೆಯಿಂದ. ಸೊ ಅದಕ್ಕೋಸ್ಕರ ಲೈಟ್ ಹಾಕಿಲ್ಲ. ಇವ್ಯಾವ ಒಂದು 4 ಬಿಟ್ಬಿಟ್ಟವ್ರೆ, ಬೇರೆ ಯಾವುದು ಲೈಟ್ ಹಾಕಿಲ್ಲ. ಇದೆಲ್ಲ ಲೈಟ್ ವೇಸ್ಟು. ಲೈಟೇ ಹಾಕ್ದಲ್ಲೇ ಮಿಕ್ಕಿದೆಲ್ಲ ಲೈಟ್ ಹಾಕ್ಬಿಟ್ಟವ್ರೆ. ಇವಾಗ ಲೈಟ್ ಹಾಕಿದ್ದು. ಮೋಸ್ಟ್ಲಿ ಈಚೆನೇ ಕುತ್ಕೊಂಡ್ಬಿಟ್ಟವ್ರೆ ಅನಿಸುತ್ತೆ, ಎದ್ದೇ ಬಂದಿಲ್ಲ. ಇನ್ನೂ ಟೈಮ್ ಐತೆ. ಈಗ ಕ್ಲೋಸ್ ಮಾಡ್ತೀನಿ. ಅರ್ಜೆಂಟಲ್ಲಿ ಬಂದೆ, ಫೋನ್ ಮಾಡಿದರು ಅಂತ. ಬಟ್ ಹಾಕೋಣ ನಿಧಾನಕ್ಕೆ. ಈಗ ಗೈಸ್, ಈಗ ಜಸ್ಟ್ ಅಂಗಡಿ ಕ್ಲೋಸ್ ಮಾಡ್ಕೊಂಡು ಬಂದೆ. ಆಗಲೇ ಹೋಗಿದ್ದು, ಒಂದು ಫೋನ್ ಚಾರ್ಜ್ ಇಲ್ಲೇ ಹಾಕ್ಬಿಟ್ಟು ಹೋಗಿದ್ದೆ. ಸೊ ಗಾಡಿ ಒಳಗಡೆ ಹಾಕ್ಬೇಕು. ಇನ್ನೂ ಗಾಡಿ ಒಳಗಡೆ ಹಾಕಿಲ್ಲ, ಅದ್ರದ್ದು ಕೆಲಸ ಐತೆ. ಮಮ್ಮಿ ಇವಾಗ ಅಡುಗೆ ಮಾಡೋಕ್ಕೆ ಹೋಗ್ತಾ ಇದ್ದಾರೆ. ನಮ್ಮಕ್ಕ ಏನೋ ಇವಾಗ ಪೂಜೆ ಮಾಡೋ ಥರ ಹೋಗ್ತವ್ರೆ, ಪೂಜೆ ಮಾಡಲ್ಲ ಅನಿಸುತ್ತೆ. ನಮ್ಮಪ್ಪ ಆಲ್ವೇಸ್ ನ್ಯೂಸ್
ಓ ಪೂಜೆ ಅಲ್ಲ ಅದು ಸೊಳ್ಳೆ ಕಡ್ಡಿ. ಇಲ್ಲೊಂದು ಸ್ವಲ್ಪ ತಾಂಬಂದಿದ್ದು, ಇಲ್ಲೊಂಚೂರು ತಾಂಬ. ಪಟಾಕಿ ಬಾ ತಾಂಬ. ಸೊಳ್ಳೆ ಇಲ್ಲೇ ಇಲ್ಲೊಂದು 2 ನಿಮಿಷ ಇಡ್ಬೋದು. ನೋಡಿ ಹೆಂಗ್ ಕಚ್ಚಾಕವ್ ನಮ್ಮ ಹತ್ರ. ಇಲ್ಲೊಂದು 2 ನಿಮಿಷ ಇಡು. ಫ್ಯಾನ್ ಆಫ್ ಮಾಡು, ಫ್ಯಾನ್ ಆಫ್ ಮಾಡು. ನೀನ್ ಆಫ್ ಮಾಡ್ಬೇಕ? 1 ನಿಮಿಷ ಇರು. ಪಾಪ ಇನ್ನೊಂದು 2 ನಿಮಿಷ ಬಿಡು. ಇಲ್ಲಿ ನೋಡಿ ಹೆಂಗ್ ಕಚ್ಚಾಕವೆ ಅಂತ. ಹೆಂಗ್ ಕಚ್ಬಿಟ್ರೆ ಏನಾಗಲ್ಲ ನಡಿ. ಎತ್ಕೊಂಡ್ವಾನ ನಾನು ಫ್ಯಾನ್ ಹಾಕ್ತೀನಿ ಅದಕ್ಕೇನೆ ಕಚ್ತವೆ ಅಂತ. ನಾವು ಬುದ್ಧಿವಂತ ನಾವು. ನೀನ್ ಯಾರು ಹೇಳಿ ಮೊದ್ಲೇ? ಕಾರ್ತಿಕ್ ರಾವ್. ಗಾಡಿ ಒಳಗಡೆ ಬಾಯ್ಲ ಗಾಡಿ ಹಾಕ್ಬಾ. ಇವತ್ತು ಗಾಡಿ ಹಾಕ್ಬಾ. ಹಾಕು ನೋಡ್ತೀನಿ. ಆಯ್ತಾ? ಆಗಲ್ಲ ಅಂತ ಕಟ್ತ್ಯಾ? ಏಯ್ ಬಾರ್ಲ ಇಲ್ಲಿ. ಅದು ಬರೋದಿರ್ಲಿ. ನಿಂಗೆ ಗಾಡಿ ಹಾಕೋಕ್ಕಾಗಲ್ಲ ಹಾಕು. ಹೋಗ ಆಮೇಲೆ ಕಾಲ್ಗಿನ ಮೇಲೆ ಹತ್ತಿಸ್ಬಿಟ್ಟ. ಹಾಕು. 3, 2, 1 ಹೇಳ್ಬೇಕಾ? ಸ್ಟ್ಯಾಂಡ್ ಹಾಕು. ಸ್ಟ್ಯಾಂಡು ಹಾಕು. ಸ್ಟ್ಯಾಂಡು ಕಮಲ್ ಕೈ ಕಾಲು. ಅಯ್ಯೋ ನಿನ್ ಕಾಲೇನಾಗಲ್ಲ. ಹಾಕು. ಬೇಡ ಬೇಡಪ್ಪ. ನಿನ್ ಕಾಲೇನು ಇದಾಗಲ್ಲ. ನಾನು ಎತ್ತು ಎಳಿತೀನಿ. ಹಾಕು ಹಾಕು ಹಾಕು. ಆ ಗಾಡಿ ಬೀಳ್ಸಿ ಆಮೇಲೆ ನೀನು ಈ ಗಾಡಿ ಹಾಕಕ್ ಹೋಗಿ ಬರವ ಈ ಕಡೆಗೆ. ನೀನು ನಾನು ಹಾಕ್ತೀನಿ. ಈ ಗಾಡಿ ಹಾಕಕ್ ಹೋಗಿ ಆ ಗಾಡಿ ಬೀಳ್ಸಿ ಆಮೇಲೆ ಬಿಡು. ಹಾಕು. ಇಲ್ಲ ಅಂದ್ರೆ ಬಾ ಏನಾರು ಮಾಡ್ಕೊ. ಗಾಡಿ ಹಾಕು. ಇಲ್ಲ ಅಂದ್ರೆ ಬಾ. ಗಾಡಿ ಹಾಕು. ಇಟ್ಕೋ. ಅಲ್ಲ ನೀನು ಹಾಕ್ತೀನಿ ಅಂತ ದೊಡ್ಡದಾಗಿ ಹೇಳ್ದೆ. ಹಾಕು. ಇಲ್ಲ ಹಾಕ್ಲಿಲ್ಲ. ಗಾಡಿ ಕೊನೆ ಹೋಗೋರು ನಾನೇ ಹಾಕ್ಬಿಟ್ಟು ಬಂದಿದ್ದಾಯ್ತು. ಸುಮ್ಮನೆ ಹಾಕ್ತೀನಿ ದೊಡ್ಡದಾಗಿ ಹೇಳ್ತಾರೆ ಅಷ್ಟೇ. ಅದೆಲ್ಲ ಮಾಡಲ್ಲ. ಒಂದು 5 ನಿಮಿಷ ಇರಲಿ. ಸೊಳ್ಳೆ ಫುಲ್ ಇಲ್ಲೆಲ್ಲ ಮಲ್ಗೋಕ್ಕಾಗಲ್ಲ ರಾತ್ರಿ ಹೊತ್ತು ಎಲ್ಲ. ಯಾವುದೋ ಇದ್ರೊಳಗಡೆ ಇದೊಂಥರ ಯಾವುದೋ ಸ್ಮೆಲ್ ಇದು. ಈಗ ಊಟ ಮಾಡಿದೆಲ್ಲ ಆಯಿತು. ಸೊ ಇವತ್ತು ತುಂಬ ನಿದ್ದೆ ಬರ್ತಾಯಿತ್ತು. ಇವತ್ತು ಮಲ್ಕೊಂಡ್ರೆ ಸಾಕು ಹಂಗಾಗ್ಬಿಟ್ಟೈತೆ. ಇವಾಗ ಅದಕ್ಕೆ ರೆಸ್ಟ್ ಮಾಡೋಣ ಅಂತ ಬಂದಿದ್ದೀನಿ. ಬೆಡ್ಶೀಟ್ ಕೂಡ ತೆಗ್ದಿಲ್ಲ. ಇವಾಗ ಫ್ಯಾನ್ ಹಾಕ್ಕೊಂಡು ಕೂತಿ ಇಷ್ಟೊತ್ತು ಮಲಗಿದೆ. ಬಟ್ ಇವಾಗ ಎದ್ಬಿಟ್ಟು ಎಡಿಟ್ ಮಾಡಿಬಿಟ್ಟು ಮಲ್ಕೊಂಬಿಡೋಣ ಒಟ್ಟಿಗೆ ಅಂತ ಎದ್ದಿದ್ದೀನಿ. ಸೊ ಗೈಸ್ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ. ಚಾನಲ್ಗೂ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್ ಬಾಯ್. ಜೈ ಶ್ರೀಕೃಷ್ಣ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್.